ಒಂದು ಐಡಿಯಾ ಮಾಡೋಣ, ಗಿಫ್ಟ್ ಕೊಡೋಣ. ನ್ಯಾಚುರಲ್ ಆಗಿ ಬರಬೇಕು ಗುರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು 6:20. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟು. ಮತ್ತು ನಿಮ್ಮದು ಫಾಲೋ ಆ್ಯಂಡ್ ಸಪೋರ್ಟು ತುಂಬ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಎಲ್ಲ ಮಲಗಿದ್ದಾರೆ. ನಾನು ನನ್ನ ಮಗಳು ಇದ್ದಿದ್ದೀವಿ. ಇವತ್ತು ಶುಕ್ರವಾರ, ವಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಆಗಲೇ ಎದ್ದು ಸ್ವಲ್ಪ ನೀರು ಕೊಡ್ತು, ಬಟ್ಟೆ ನೆನೆಸಿ, ಮಿಷಿನ್ ಬಟ್ಟೆ ಹಾಕಿ ಒಂದಷ್ಟು ಕೆಲಸ ಮುಗಿಸಿದ್ದೀನಿ. ಈಗ ಸ್ನಾನಕ್ಕೆ ಹೋಗಬೇಕಿತ್ತು. ಅದಕ್ಕೆ ಮುಂಚೆ ಇವಳು ಹೇಳಿದ್ದು, ನಾನು ನಾಳೆ ಅಂದ್ಕೊಂಡಿದ್ದೆ ವ್ಯಾಲೆಂಟೈನ್ಸ್ ಡೇ, ಅಂದರೆ ಇವತ್ತೇ ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ಒಂದು ಐಡಿಯಾ ಮಾಡೋಣ, ಗಿಫ್ಟ್ ಕೊಡೋಣ. ಗಿಫ್ಟ್ ಬನ್ನಿ ಫ್ರೆಂಡ್ಸ್, ಏನು ಗಿಫ್ಟು ಅಂತ ತೋರಿಸ್ತೀನಿ. ಫಾಲೋ ಗಿಫ್ಟ್ ದೊಡ್ಡ ಗಿಫ್ಟ್ ನೋಡಿ. ಇನ್ನೂ ಸಾಕಾಗೈತೆ ನೋಡ್ರಿ. ಇನ್ನೂ ಕತ್ತಲೆ ಇದೆ. ನನಗೆ ಈಚೆ ಬರೋಕ್ಕೆ ಭಯ. ಆ್ಯಕ್ಚುಲಿ ಇಲ್ಲಿ ಬೆಗಣ ಎಲ್ಲ ಬಂದ್ಬಿಟ್ಟಿರುತ್ತೆ ಫ್ರೆಂಡ್ಸ್, ಅದಕ್ಕೆ ಬರಲ್ಲ ಈಚೆ. ಯಾಕಂದರೆ ಅಲ್ಲಿ ಪ್ಲ್ಯಾಂಟ್ಸ್ ಇದೆ, ಅದಕ್ಕೆ ಬರುತ್ತೆ. ಸಂದೇಲೆಲ್ಲ ಸೇರ್ಕೊಳ್ಳೋದು ಜಾಗ ಇದೆಯಲ್ಲ, ಅದಕ್ಕೋಸ್ಕರ ಲೈಟ್ ಆನ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಗಿಫ್ಟು? ನಮ್ಮ ಮನೆ ಗಿಡದಲ್ಲಿರೋ ರೋಸ್ನ, ಇದು ಸೀಸರ್ ಚೆನ್ನಾಗಿಲ್ಲ ಮತ್ತು ಇದಕ್ಕೆ ಬೈಬಳಿ ಆಗೋಣ. ಮತ್ತು ಈ ರೋಸ್ನ ನಾನು ಮೊನ್ನೆನೇ ಹಂಚ್ಕೊಂಡಿದ್ದೆ. ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಗಿಡದ ರೋಸೇ ಕಟ್ ಮಾಡಿಬಿಟ್ಟು ಕೊಡೋಣ ಅಂತ ಇವತ್ತು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೇಗಿದೆ? ಡುಮಾ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹಲೋ, ಎದ್ದೇಳೋ, ಟೈಮ್ ಆಯಿತು. 5 minutes. ಎದ್ದೇಳೋ ಮಾ, 6:30. ನಾನು ಪೂಜೆ ಮಾಡಬೇಕು, ಹೂವು ತಂದ್ಕೊಡಲ್ವಾ? ಎದ್ದೇಳು. 2 minutes. ಯಾವ 2 minutes ಇಲ್ಲ, 5 minutes ಇಲ್ಲ. ಅವಲ್ಲಿಂದ 5 minutes ಅಂದ್ಕೊಂಡು 10 minutes ಆಗೋಯ್ತಲ್ಲಿ. ಎದ್ದೇಳು. ಆಯ್ತು. ಎದ್ದೇಳು. ನಿಂಗೊಂದು ಗಿಫ್ಟ್ ಕೊಡ್ತೀನಿ. ಈಗ ನಾನು ಏನೋ ಕೊಡೋಣ ಅನ್ಕೊಂಡೆ, ಬಟ್ ಏನೋ ಕೊಡ್ತೀನಿ. ಎದ್ದೇಳು. ಅದಕ್ಕೆ ಎದ್ದೇಳು. ಇವತ್ತೇನು ಹೇಳುಮ್ಮ? ಇವತ್ತೇನು ಹೇಳು? ಎದ್ದೇಳು. ಆಯ್ತು, ಶುಕ್ರವಾರ ಆಯ್ತು. ಎದ್ದೇಳು. ಒಂದು ನಿಮಿಷ ಎದ್ದು ಕೂತ್ಕೋ. ಒಂದು ನಿಮಿಷ. ಇಲ್ಲ ಎದ್ದೇಳ್ಬೇಕು. ಯಾವ ಬಲ್ಗಡೆ ಎಡಗಡೆ ಏನಿಲ್ಲ, ಎದ್ದೇಳು. ಅಂದರೆ ಬಲಗಡೆ 5 ನಿಮಿಷ ಮಲ್ಕೋತಾರೆ, ಎಡಗಡೆ 5 ನಿಮಿಷ ಮಲ್ಕೋತಾರೆ, ಆಮೇಲೆ ಸೀದಕ್ಕೆ ಒಂದ್ಸಲ ಒಂದು 5 ನಿಮಿಷ ಮಲ್ಕೋತಾರೆ, ಆಮೇಲೆ ಎದ್ದೇಳ್ತಾರೆ. ಮಾ ಹಂಗಲ್ಲ, ನಾನು ಸ್ನಾನಕ್ಕೆ ಹೋಗ್ಬೇಕು, ನನ್ನ ಟೈಮ್ ಆಗ್ತಾ ಇದೆ. ಅಲ್ಲ, ಒಂದು ನಿಮಿಷ ಅಷ್ಟೇ ವಿಡಿಯೋ ಅಮ್ಮ. ಅಲ್ಲಿ ನೋಡಿ ದೇವ್ರ ಮುಖ. ಓಹೋ, ಇದನ್ನೆಲ್ಲ ಕಂಡಿಡ್ಕೊಂಬಿಟ್ಟು. ನನ್ನ ಈ ಸರ್ ನನ್ನ ಮುಖನೇ ನೋಡಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೋಡು, ಇನ್ವೆಸ್ಟ್ಮೆಂಟು ಮಾಡಿಲ್ಲ ನಾನು, ಏನು ವಿತೌಟ್ ಇನ್ವೆಸ್ಟ್ಮೆಂಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇನ್ನೊಂದು ರೋಸ್ ಐತೆ ಕಣ, ಅದನ್ನ ತಾನೇ ಕೊಡ್ಬೇಕು. ಕಿಸ್ ಕೊಟ್ಬಿಟ್ಟು ಕೊಡ್ತೀನಿ ಕಣೆ. ಯಾವಾಗ ಬೇಕು ನೀನು ಕಿಸ್? ವೇಟ್ ಜಾಸ್ತಿ ಇಡ್ಕೋ. ಈಗ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕೊಟ್ಟನಲ್ಲ ನಾನು ನಿಂಗೆ. ಈಗ ನಾನು ಕೊಡ್ಕೋಬೇಕು ಗುರು, ಅದನ್ನ ರಿಟರ್ನ್ ಕೊಡೋದಲ್ಲ. ನೀನು ನನ್ನ ಅರ್ಧಂಗೆ, ನಂದೆಲ್ಲ ನಿಂದೆ ತಗೋ. ಅದನ್ನ ನೀನು ಇಲ್ಲಿ ಗುಲಾಬಿ ರೆಡಿಯಾಗಿ ಬಂದೆ. ಈಗ ಪೂಜೆ ಸಾಮಾನೆಲ್ಲ ತೊಳಿಬೇಕು. ನೆನ್ನೆನೇ ಕಳಸ ತೆಗೆದಿದೆ, ಯಾಕಂದರೆ ಇವಾಗ ಶುಕ್ರವಾರ ಕಳಸ ಎಲ್ಲ ತೆಗಿಯಲ್ಲ. ಈಗ ಪೂಜೆ ಸಾಮಾನು ತೊಳೆಸ್ಬಿಟ್ಟು ಪೂಜೆಗೆ ರೆಡಿ ಮಾಡಬೇಕು. ಮತ್ತು ಪೂಜೆ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ.
ಪೂಜೆ ಎಲ್ಲ ಮುಗೀತು, ಫ್ರೆಶ್ ಕುಡಿತಾ ಇದ್ದೀನಿ. ಓಕೆ, ಈಗ ಒಂಚೂರು ಪಾರ್ಲರಲ್ಲಿ ಕೆಲಸ ಇದೆ, ಪಾರ್ಲರ್ಗೆ ಹೋಗಬೇಕು. ಆಟೋ ಬುಕ್ ಮಾಡಿದ್ದೀನಿ, ಬಂದಿದೆ ಕೆಳಗಡೆ, ಈಗ ಹೋಗೋಣ. ಬಂದಿಲ್ಲ, ಬುಕ್ ಮಾಡಿದ್ದೆ, ಏನೋ ಪ್ರಾಬ್ಲಮ್ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ ನಾನೇ. ಅವ್ರು ಅಂದರೆ ಮೂವ್ ಆಗ್ತಾ ಇರಲಿಲ್ಲ, ಬರಲಿಲ್ಲ ಅಂತ. ನೋಡಿ ಫ್ರೆಂಡ್ಸ್, ಚಳಿಗೆ ಆ್ಯಕ್ಚುಲಿ ಇವಾಗ ಬಿಸಿಲಿದೆ, ಬಟ್ ಆದರೆ ನಮ್ಮ ರೋಡು ಫುಲ್ಲು ಎಲೆಗಳ ಮಯ ಆಗೋಗಿದೆ. ಎಷ್ಟು ಚೆನ್ನಾಗಿ ಗಿಡಗಳು ಬರ್ತಿತ್ತು, ಈ ವೆದರ್ಗೆ ಎಲ್ಲ ಹಿಂಗಾಗಿದೆ ಫ್ರೆಂಡ್ಸ್. ಪಾರ್ಲರ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, ಹಾಗೆ ಜೋಳದ ರೊಟ್ಟಿ ನೋಡಿದೆ, ತಿನ್ನಬೇಕು ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. ಫುಲ್ಲು ಬಿಸಿಲಿದೆ ಫ್ರೆಂಡ್ಸ್, ಈಚೆ ಬಿಸಿಲು. ಮತ್ತು ಆರ್ ಆರ್ ನಗರ ರೋಡನ್ನ ರೆಡಿ ಮಾಡಬೇಕು ಅಂತ ಎಲ್ಲ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಾದ್ರೆ ಆಟೋದಲ್ಲಿ ಹೊಟ್ಟೋದೆ. ಬಟ್ ಈಗ ಬರೋಕ್ಕಾಗ್ತಾನೆ ಇಲ್ಲ ಬಿಸಿಲಿಗೆ, ಆ ರೋಡ್ ಸರಿ ಇಲ್ಲದೆ ಇರೋದಕ್ಕೆ ಸುತ್ತಾಕೊಂಡು ಬಳಸ್ಕೊಂಡು ಬಂದಿದ್ದಾಯಿತು. ಹಾಗೆ ಊಟನೂ ಆಯಿತು. ಒಂದು 10 ನಿಮಿಷ ಈಗ ರೆಸ್ಟ್ ಮಾಡಿಬಿಡ್ಬೇಕು. ಏನೋ ಬೇಕು ನಿಮಗೆ? ಟಿಶ್ಯೂ ಪೇಪರ್ ಏನೋ ತಂದಿದ್ದೀನಿ. ಏನೇ ಅಯ್ಯೋ ತರ್ಸ್ಕೊಡ್ತೀನಿ. ಬಸ್ಸಲ್ಲಿರೋದೆಲ್ಲ ನಂದೇ ಹಂಗಾರೆ. ನಾನು TRT ತಗೊಂಡ್ಬಿಟ್ಟು ಬೆಚ್ಚಿರೋದ್ನಲ್ಲೇ ಎಲ್ಲಿಟ್ಟಿದ್ದು ದುಡ್ಡು ಅಂತ. ಡಿಸಪಾಯಿಂಟ್ ಹೋಗಿ ಓಕೆ ಫ್ರೆಂಡ್ಸ್, ಇವಾಗ ಬೋಟಿಕತ್ತ ಹೋಗಬೇಕು ಅಂತ ಹೇಳಿದ್ನಲ್ವಾ, ನಿನ್ನೆ ಆಗಲಿಲ್ಲ. ಅದಕ್ಕೆ ಇವಾಗ ಬರೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಮನೆಗೆ ಬಂದೆ, ಅಳಿಸ್ಲೈನ್ ತೊಗೊಂಡು ಬಂದೆ. ನನ್ನ ಫೇವ್ರೇಟ್ ಇದು. ಏನು ಫ್ರೆಂಡ್ಸ್, ಅವಾಗೆಲ್ಲ ಇದು ಹಣ್ಣು ಲೆಕ್ಕ ಮತ್ತು ಒಂದು ತೊಳೆಗೆ ಇಷ್ಟು ಅಂತ ಅಮೌಂಟು. ಇವಾಗ KG ಲೆಕ್ಕ, 1/4 kgಗೆ 80 ರೂಪೀಸು. ಅದು ಸಣ್ಣ ಹಿಂಗೆ ಚೇಂಜ್ ಆಗ್ತಿದೆ ಲೈಫು, ಪ್ರಪಂಚ ಗೊತ್ತಾಗ್ತಾ ಇಲ್ಲ ನೋಡಿ. KG ಲೆಕ್ಕ, ಅಳಿಸ್ಲೇನು KG ಲೆಕ್ಕ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾರ್ಬಿಕ್ಯೂ ಶಾಪ್ಗೆ ಹೋಗಬೇಕು, ಆಲ್ರೆಡಿ 6:30 ಆಗೋಯಿತು. ಇಷ್ಟರಲ್ಲಿ ಹೊರಡಬೇಕಿತ್ತು, ಇವತ್ತು ಲೇಟ್ ಆಯಿತು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನಿಮ್ಮದು ಲೈಕು, ಶೇರು, ಕಮೆಂಟು ತುಂಬ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.